ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀಧರ ಟೀಕಾ ಸಹಿತ ಭಗವದ್ಗೀತೆಯಲ್ಲಿ ಕರ್ಮ ಸನ್ಯಾಸ ಯೋಗವೆಂಬ ಪಂಚಮೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 1-16. ಅಥ ಪಂಚಮೋಧ್ಯಾಯಃ ಕರ್ಮ ಸನ್ಯಾಸ ಯೋಗಃ. ಸನ್ಯಾಸ ಯೋಗ ನಿವಾರ್ಯ ಸಂಶಯಂ ಜಿಷ್ಣೋ ಕರ್ಮ ಸನ್ಯಾಸ ಯೋಗಯೋಃ ಜಿತೇಂದ್ರಿಯಸ್ಯ ಚ ಯತೇಃ ಪಂಚಮೇ ಮುಕ್ತಿಮಬ್ರವೀತ್. 5ನೇ ಅಧ್ಯಾಯದಲ್ಲಿ ಭಗವಂತನು ಕರ್ಮ ಹಾಗೂ ಕರ್ಮತ್ಯಾಗ ಎಂಬ 2 ಯೋಗ ಮಾರ್ಗಗಳ ಕುರಿತಾದ ಅರ್ಜುನನ ಸಂಶಯವನ್ನು ಹೋಗಲಾಡಿಸಿ ಇಂದ್ರಿಯಗಳನ್ನು ಗೆದ್ದ ಸನ್ಯಾಸಿಯು ಮುಕ್ತಿಯನ್ನು ಹೊಂದುತ್ತಾನೆ ಎಂಬುದಾಗಿ ತಿಳಿಸುತ್ತಾನೆ. ಹಿಂದಿನ ಅಧ್ಯಾಯದಲ್ಲಿ ಅಜ್ಞಾನದಿಂದ ಹುಟ್ಟಿದ ಸಂಶಯವನ್ನು ಜ್ಞಾನವೆಂಬ ಖಡ್ಗದಿಂದ ತರಿದು ಕರ್ಮಯೋಗವನ್ನು ಅಭ್ಯಸಿಸು ಎಂದು ಹೇಳಲಾಯಿತು. ಆದರೆ ಇದು ಹಿಂದೆ ಬೋಧಿಸಿದ್ದಕ್ಕೆ ವಿರುದ್ಧವಾಗಿದೆ ಎಂದು ಭಾವಿಸಿದ ಅರ್ಜುನನು ಹೇಳುತ್ತಾನೆ, ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂಚ ಶಂಸಸಿ ಯಚ್ಛ್ರೇಯಯೇತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅರ್ಜುನನು ಹೇಳಿದನು, ಓ ಕೃಷ್ಣ, ನೀನು ಕರ್ಮಗಳ ತ್ಯಾಗದ ಕುರಿತಾಗಿ ಮತ್ತು ಕರ್ಮಯೋಗದ ಕುರಿತಾಗಿ ಹೇಳುತ್ತಿರುವೆ. ಇವೆರಡರಲ್ಲಿ ಯಾವುದು ನನಗೆ ಒಳಿತೋ ಅದನ್ನು ತೀರ್ಮಾನವಾಗಿ ಹೇಳು. ಆದರೆ ಯಾರು ಆತ್ಮದಲ್ಲೇ ವಿಹರಿಸುವರೋ ಎಂದು ಈ ಹಿಂದೆ 3ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಹೇಳಿದಂತೆ ಎಲ್ಲ ಕರ್ಮಗಳು ಸಮಗ್ರವಾಗಿ ಜ್ಞಾನದಲ್ಲೇ ಕೊನೆಗಾಣುತ್ತವೆ ಎಂದು 4ನೇ ಅಧ್ಯಾಯದ 33ನೇ ಶ್ಲೋಕ ಮುಂತಾದ ಶ್ಲೋಕಗಳ ಮೂಲಕ ಜ್ಞಾನಿಯಾದವನಿಗೆ ಕರ್ಮ ತ್ಯಾಗದ ಕುರಿತಾಗಿ ಭಗವಂತ ಹೇಳಿರುವನು. ಅಲ್ಲದೆ ಜ್ಞಾನವೆಂಬ ಖಡ್ಗದಿಂದ ಸಂಶಯವನ್ನು ತರಿದು ಕರ್ಮಯೋಗವನ್ನು ಅಭ್ಯಸಿಸು ಎಂದು 4ನೇ ಅಧ್ಯಾಯದ 42ನೇ ಶ್ಲೋಕದಲ್ಲಿ ಹೇಳಿರುವನು. ಪರಸ್ಪರ ವಿರುದ್ಧ ಸ್ವರೂಪದ ಕರ್ಮ ತ್ಯಾಗ ಹಾಗೂ ಕರ್ಮಯೋಗ ಎರಡನ್ನೂ ಒಬ್ಬನೇ ವ್ಯಕ್ತಿಯು ಏಕಕಾಲದಲ್ಲಿ ಆಚರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಇವೆರಡರಲ್ಲಿ ಒಂದನ್ನು ಅಭ್ಯಸಿಸಬೇಕಾಗಿರುವುದರಿಂದ ನನಗೆ ಯಾವುದು ಒಳಿತೋ, ಅರ್ಜುನನು ಕೇಳುತ್ತಿರುವುದು, ನನಗೆ ಯಾವುದು ಒಳಿತೋ ಉತ್ತಮವೋ ಅದನ್ನು, ಅಂತಹ ಒಂದನ್ನು ತೀರ್ಮಾನವಾಗಿ ಹೇಳು. ಭಗವಂತನು ಇದಕ್ಕೆ ಉತ್ತರವಾಗಿ ಹೇಳುತ್ತಾನೆ, ಶ್ರೀ ಭಗವಾನುವಾಚ ಸನ್ಯಾಸಃ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಶ್ರೀಕೃಷ್ಣನು ಹೇಳಿದನು, ಕರ್ಮತ್ಯಾಗ ಮತ್ತು ಕರ್ಮಯೋಗ ಇವೆರಡೂ ಮೋಕ್ಷವನ್ನು ಉಂಟು ಮಾಡುವವುಗಳೇ. ಆದರೆ ಅವೆರಡಕ್ಕಿಂತ, ಅಂದರೆ ಕರ್ಮತ್ಯಾಗಕ್ಕಿಂತ ನಿಸ್ವಾರ್ಥವಾದ ಫಲಾಪೇಕ್ಷೆ ಇಲ್ಲದ ಕರ್ಮಯೋಗವು ಹೆಚ್ಚಿನದು. ವೇದಾಂತದ, ಅಂದರೆ ಉಪನಿಷದ್ ವಾಕ್ಯಗಳ ಮೂಲಕ ತಿಳಿದು ಬರುವ ಆತ್ಮದ ಸ್ವರೂಪವನ್ನು ಅರಿತ ಜ್ಞಾನಿಗೆ ತಾನು ಕರ್ಮಯೋಗವನ್ನು ಆಚರಿಸುವಂತೆ ಹೇಳುತ್ತಿಲ್ಲ. ಏಕೆಂದರೆ ಹಾಗೆ ಹೇಳಿದರೆ ಅಂತಹ ಜ್ಞಾನಿಯ ಸಲುವಾಗಿ ಈ ಹಿಂದೆ ನಾನು ಹೇಳಿದ ಕರ್ಮತ್ಯಾಗಕ್ಕೆ ವಿರುದ್ಧವಾದುದನ್ನು ಹೇಳಿದಂತಾಗುತ್ತದೆ. ಅದರ ಬದಲಾಗಿ ಯಾರು ದೇಹವನ್ನೇ ಆತ್ಮ ಎಂದು ಬಗೆದು ಆಸಕ್ತನಾಗಿರುವಂತಹ ನಿನ್ನಂತಹವನಿಗೆ ಕರ್ಮಯೋಗವನ್ನು ಅಭ್ಯಸಿಸು ಎಂದು ಹೇಳುತ್ತಿದ್ದೇನೆ. ಏಕೆಂದರೆ ಬಂಧುಗಳನ್ನು ಕೊಲ್ಲುವುದು ಇತ್ಯಾದಿ ಕಾರಣದಿಂದ ನಿನ್ನಲ್ಲಿ ಶೋಕ ಮೋಹಗಳು ತಲೆದೋರಿವೆ. ಆ ಶೋಕ ಮೋಹಾದಿಗಳಿಂದ ಉಂಟಾದ ಸಂಶಯವನ್ನು ದೇಹ ಬೇರೆ ಆತ್ಮ ಬೇರೆ ಎಂಬ ಜ್ಞಾನದ ಖಡ್ಗದಿಂದ ತರಿದು ಅವರ ಪರಮಾತ್ಮ ಜ್ಞಾನವನ್ನು ಗಳಿಸಲು ಸಾಧನವಾದ ಕರ್ಮಯೋಗವನ್ನು ಆಚರಿಸು ಎಂದು ನಿನಗೆ ಹೇಳುತ್ತಿದ್ದೇನೆ. ಕರ್ಮಯೋಗದಿಂದ ಮನಃಶುದ್ಧಿಯಾದವನಿಗೆ ಆತ್ಮ ಸ್ವರೂಪದ ಜ್ಞಾನ ಮೂಡಿದಾಗ ಆ ಜ್ಞಾನವನ್ನು ಪರಿಪಕ್ವಗೊಳಿಸುವ ಸಲುವಾಗಿ ಕರ್ಮ ತ್ಯಾಗವನ್ನು ಮೊದಲು ಹೇಳಿದ್ದೇನೆ. ಜ್ಞಾನ ಮಾರ್ಗದ ಒಂದು ಅಂಗವಾಗಿ ಅದನ್ನು ಹೇಳಿದ್ದೇನೆ. ಹೀಗೆ ಇವು ಒಂದು ಇನ್ನೊಂದರ ಅಂಗವಾದ್ದರಿಂದ ಇವುಗಳಲ್ಲಿ ಆಯ್ಕೆ ಸಲ್ಲದು. ಏಕೆಂದರೆ ಎರಡೂ ಅನಿವಾರ್ಯವಾಗಿ ಬೇಕಾದವುಗಳೇ. ಆದ್ದರಿಂದ
ಮೋಕ್ಷವನ್ನು ಪಡೆಯಬೇಕೆಂಬ ಸಾಧಕನಿಗೆ ಕರ್ಮ ತ್ಯಾಗ ಕರ್ಮಯೋಗ ಎಂಬ ಈ ಎರಡು ಅವರವರ ಹಂತಕ್ಕೆ ಅನುಗುಣವಾಗಿ ಸಮುಚಿತವಾದವುಗಳೇ, ಅಂದರೆ ಬೇಕಾದವುಗಳೇ. ಆದರೆ ಹೀಗಿದ್ದರೂ ಕೂಡ ಅವೆರಡರಲ್ಲಿ ಕರ್ಮ ತ್ಯಾಗಕ್ಕಿಂತ ನಿಸ್ವಾರ್ಥ ಕರ್ಮಯೋಗವು ಹೆಚ್ಚಿನದು, ಅಂದರೆ ಮಿಗಿಲಾದುದು. ಹೇಗೆ ಎಂದರೆ ಅದಕ್ಕೆ ಉತ್ತರವಾಗಿ ಕರ್ಮಯೋಗಿಯ ತ್ಯಾಗವನ್ನು ಕೊಂಡಾಡುತ್ತಾ ಅವನ ಹೆಚ್ಚುಗಾರಿಕೆಯನ್ನು ಭಗವಂತನು ತೋರಿಸುತ್ತಾನೆ. ಜ್ಞೇಯಸ್ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತೆ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಯಾರು ದ್ವೇಷಿಸುವುದಿಲ್ಲವೋ ಬಯಸುವುದಿಲ್ಲವೋ ಅವನು ನಿತ್ಯ ತ್ಯಾಗಿ ಎಂದು ತಿಳಿಯತಕ್ಕದ್ದು. ಏಕೆಂದರೆ ಎಲೈ ಮಹಾಬಾಹುವೆ, ದ್ವಂದ್ವಗಳಿಲ್ಲದವನು ಬಂಧನದಿಂದ ಸುಲಭವಾಗಿ ಬಿಡುಗಡೆ ಹೊಂದುತ್ತಾನೆ. ಅಂದರೆ ಯಾರು ರಾಗದ್ವೇಷಗಳಿಲ್ಲದೆ ಭಗವಂತನಿಗಾಗಿ ಕರ್ಮಗಳನ್ನು ಮಾಡುತ್ತಾನೋ ಅವನು ನಿತ್ಯ ತ್ಯಾಗಿ. ಎಂದರೆ ಕರ್ಮಗಳನ್ನು ಮಾಡುತ್ತಿರುವಾಗಲೂ ಅವನು ತ್ಯಾಗಿಯೇ ಎಂದು ತಿಳಿಯತಕ್ಕದ್ದು. ಅದಕ್ಕೆ ಕಾರಣ ಶುದ್ಧ ಮನಸ್ಸಿನವನಾದ್ದರಿಂದ ದ್ವಂದ್ವಗಳಿಲ್ಲದವನು, ರಾಗದ್ವೇಷಾದಿಗಳಿಲ್ಲದವನು ಜ್ಞಾನದ ಮೂಲಕ ಸಂಸಾರದ ಬಂಧನದಿಂದ ಸುಲಭವಾಗಿ ತ್ರಾಸವಿಲ್ಲದೆಯೇ ಬಿಡುಗಡೆ ಹೊಂದುತ್ತಾನೆ. ಹೀಗೆ ಕರ್ಮಯೋಗ ಹಾಗೂ ಕರ್ಮತ್ಯಾಗ ಇವುಗಳಲ್ಲಿ ಒಂದು ಮುಖ್ಯವಾದುದು, ಇನ್ನೊಂದು ಅದರ ಅಂಗವಾದ್ದರಿಂದ ಸಾಧಕನು ಇವೆರಡನ್ನೂ ತನ್ನ ಆಧ್ಯಾತ್ಮಿಕ ವಿಕಾಸದ ಹಂತಕ್ಕೆ ಅನುಸಾರ ಒಂದಾದ ಮೇಲೊಂದರಂತೆ ಅಭ್ಯಸಿಸಬೇಕು. ಹೀಗಿರುವಾಗ ಅವು ಒಂದು ಇನ್ನೊಂದಕ್ಕೆ ಬದಲಿ ದಾರಿ ಎಂದು ತಪ್ಪು ತಿಳಿದು ಎರಡರಲ್ಲಿ ಯಾವುದು ಹೆಚ್ಚಿನದು, ಅಂದರೆ ಕರ್ಮಯೋಗ ಮತ್ತು ಕರ್ಮತ್ಯಾಗ ಇವೆರಡರಲ್ಲಿ ಯಾವುದು ಹೆಚ್ಚಿನದು ಎಂದು ಪ್ರಶ್ನೆ ಕೇಳಿದರೆ ಆ ಪ್ರಶ್ನೆ ತಿಳಿಗೇಡಿಗಳಿಗೆ ಸರಿಹೊಂದಿಯೇ ಹೊರತು ವಿವೇಕಿಗಳಿಗಲ್ಲ ಎಂಬುದನ್ನು ಭಗವಂತನು ತಿಳಿಸುತ್ತಾನೆ. ಸಾಂಖ್ಯಯೋಗೌ ಪೃಥಕ್ ಬಾಲಾ ಪ್ರವದಂತಿ ನ ಪಂಡಿತಾಃ ಏಕಮಪ್ಯಾಸ್ಥಿತ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಜ್ಞಾನಯೋಗ ಬೇರೆ ಕರ್ಮಯೋಗ ಬೇರೆ ಎಂಬುದಾಗಿ ಎಳಸು ಬುದ್ಧಿಯವರು, ಅಂದರೆ ಹುಡುಗು ಬುದ್ಧಿಯವರು ಹೇಳುತ್ತಾರೆ. ಬಲ್ಲವರು ಪಂಡಿತರು ಹಾಗೆ ಹೇಳುವುದಿಲ್ಲ. ಇವುಗಳಲ್ಲಿ ಯಾವುದಾದರೂ ಒಂದನ್ನು, ಜ್ಞಾನಯೋಗವೇ ಇರಲಿ ಕರ್ಮಯೋಗವೇ ಇರಲಿ, ಇವುಗಳಲ್ಲಿ ಯಾವುದಾದರೂ ಒಂದನ್ನು ಸರಿಯಾಗಿ ಆಚರಿಸಿದರೆ ಎರಡರ ಫಲವನ್ನು ಪಡೆಯುತ್ತಾನೆ. ಅಂದರೆ ಈ ಶ್ಲೋಕದಲ್ಲಿ ಜ್ಞಾನಯೋಗವನ್ನು ಸೂಚಿಸುವ ಸಾಂಖ್ಯ ಶಬ್ದವು ಅದರ ಜ್ಞಾನಯೋಗದ ಅಂಗವಾದ ಕರ್ಮತ್ಯಾಗವನ್ನು ತಿಳಿಸುತ್ತದೆ. ಕರ್ಮತ್ಯಾಗ ಹಾಗೂ ಕರ್ಮಯೋಗಗಳು ಒಂದೇ ಫಲವನ್ನು ಉಂಟು ಮಾಡುವುದರಿಂದ ಕೇವಲ ಎಳಸು ಬುದ್ಧಿಯವರು, ಅಂದರೆ ಅಜ್ಞಾನಿಗಳು ಮಾತ್ರವೇ ಅವು ಬೇರೆ ಬೇರೆ ಸ್ವತಂತ್ರ ಮಾರ್ಗಗಳು ಎಂಬುದಾಗಿ ಹೇಳುತ್ತಾರೆ. ಬಲ್ಲವರು ಹಾಗೆ ಹೇಳುವುದಿಲ್ಲ. ಅದಕ್ಕೆ ಕಾರಣ ಇವುಗಳಲ್ಲಿ ಯಾವ ಒಂದನ್ನು ಸರಿಯಾಗಿ ಆಚರಿಸಿದರೂ, ಅಂದರೆ ಅವಲಂಬಿಸಿದರೂ ಸಾಧಕ ಎರಡರ ಫಲವನ್ನು ಪಡೆಯುತ್ತಾನೆ. ಉದಾಹರಣೆಗೆ ನಿಷ್ಕಾಯ ಕರ್ಮಯೋಗವನ್ನು ಸರಿಯಾಗಿ ಅಭ್ಯಸಿಸುತ್ತಾ ಶುದ್ಧ ಮನಸ್ಸಿನವನಾಗಿ ಜ್ಞಾನದ ಮೂಲಕ ಎರಡಕ್ಕೂ, ಅಂದರೆ ಜ್ಞಾನ ಕರ್ಮಗಳೆರಡಕ್ಕೂ ಫಲವಾದಂತಹ ಮೋಕ್ಷವನ್ನು ಪಡೆಯುತ್ತಾನೆ. ಹಾಗೆಯೇ ಕರ್ಮ ತ್ಯಾಗದಲ್ಲಿ ಚೆನ್ನಾಗಿ ನೆಲೆ ನಿಂತಾಗಲೂ ಕೂಡ ಎರಡಕ್ಕೂ ಒಂದೇ ಫಲವಾದ ಮೋಕ್ಷವನ್ನು ಪಡೆಯುತ್ತಾನೆ. ಮೊದಲು, ಅಂದರೆ ಪ್ರಾರಂಭದಲ್ಲಿ ಆಚರಿಸಿದ ಕರ್ಮಯೋಗಕ್ಕೂ ಪರ್ಯಾಯವಾಗಿ ಜ್ಞಾನದ ಮೂಲಕ ಮೋಕ್ಷವೇ ಫಲ. ಆದ್ದರಿಂದ ಎರಡಕ್ಕೂ ಒಂದೇ ಫಲವಾದ ಮೋಕ್ಷವನ್ನು ಪಡೆಯುತ್ತಾನೆ. ಹೀಗಾಗಿ ಇವೆರಡೂ ಬೇರೆ ಬೇರೆ ಫಲವನ್ನು ಉಂಟು ಮಾಡುವವುಗಳಲ್ಲ ಎಂದು ಅರ್ಥ. ಭಗವಂತನು ಇದನ್ನೇ ಈ ಶ್ಲೋಕದಲ್ಲಿ ಸ್ಪಷ್ಟಪಡಿಸುತ್ತಿದ್ದಾನೆ. ಯತ್ಸಾಂಖ್ಯೈಃ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸ ಪಶ್ಯತಿ. ಜ್ಞಾನಿಗಳು ಯಾವ ನೆಲೆಯನ್ನು ಹೊಂದುವರೋ ಕರ್ಮಯೋಗಿಗಳು ಅದನ್ನು ಹೊಂದುವರು. ಜ್ಞಾನ ಯೋಗವನ್ನು
ಕರ್ಮಯೋಗವನ್ನು ಒಂದೇ ಎಂಬುದಾಗಿ ಯಾರು ಕಾಣುವನೋ ಅವನು ನಿಜಕ್ಕೂ ನೋಡುತ್ತಾನೆ. ಇಲ್ಲಿ ಯೋಗ ಶಬ್ದವು ಅರ್ಷಸ್ ಮುಂತಾದ ಶಬ್ದಗಳ ಸಾಲಿನಲ್ಲಿ ಬರುವುದರಿಂದ ಇಲ್ಲಿ ಶ್ಲೋಕದಲ್ಲಿ ಯೋಗೈಹಿ ಎಂಬಲ್ಲಿ ಅದನ್ನು ಉಳ್ಳವನು ಅಂದರೆ ಅಭ್ಯಾಸ ಮಾಡುವವನು ಎಂಬ ಅರ್ಥ ಕೊಡುವ ಅಚ್ ಪ್ರತ್ಯಯ ಬಂದಿದೆ ಎಂದು ತಿಳಿಯಬೇಕು. ಅಂದರೆ ಇಲ್ಲಿ ಯೋಗ ಎಂಬುದರ ಅರ್ಥ ಯೋಗಿ, ಕರ್ಮಯೋಗವನ್ನು ಅಭ್ಯಸಿಸುವ ಕರ್ಮಯೋಗಿ ಎಂದು. ಜ್ಞಾನಿಗಳು ಅಂದರೆ ಜ್ಞಾನಮಾರ್ಗಿಗಳಾದ ತ್ಯಾಗಿಗಳು ಅಂದರೆ ಸನ್ಯಾಸಿಗಳು ಮೋಕ್ಷವೆಂಬ ಯಾವ ನೆಲೆಯನ್ನು ನೇರವಾಗಿ ಹೊಂದುವರೋ ಕರ್ಮಯೋಗಿಗಳು ಕೂಡ ಅದನ್ನೇ ಜ್ಞಾನದ ಮೂಲಕ ಹೊಂದುವರು ಎಂದರ್ಥ. ಆದ್ದರಿಂದ ಜ್ಞಾನಯೋಗವನ್ನು ಕರ್ಮಯೋಗವನ್ನು ಅವು ಒಂದೇ ಫಲವನ್ನು ಕೊಡುವುದರಿಂದ ಅವುಗಳನ್ನು ಒಂದೇ ಎಂಬುದಾಗಿ ಯಾರು ಕಾಣುವನೋ ಅವನು ಮಾತ್ರವೇ ನಿಜಕ್ಕೂ ಸರಿಯಾಗಿ ನೋಡುತ್ತಾನೆ. ಇಲ್ಲಿ ಕರ್ಮಯೋಗಿಗಳು ಕೂಡ ಕೊನೆಗೆ ಕರ್ಮತ್ಯಾಗದಿಂದಲೇ ಜ್ಞಾನ ಮಾರ್ಗದ ಹಂತಕ್ಕೆ ಏರಬೇಕಾಗುತ್ತದೆ. ಹೀಗೆ ಹೇಳುವುದಾದರೆ ಮೊದಲಿನಿಂದಲೇ ತ್ಯಾಗ ಮಾಡುವುದು ಲೇಸಲ್ಲವೇ ಎಂದು ಭಾವಿಸುವವರು, ಅಂದರೆ ಕರ್ಮವನ್ನೇ ಮಾಡುವುದನ್ನು ಆರಂಭದಲ್ಲೇ ಬಿಟ್ಟು ಬಿಡುವುದು ಉತ್ತಮವಲ್ಲವೇ ಎಂದು ಭಾವಿಸುವವರಿಗಾಗಿ ಭಗವಂತ ಹೇಳುತ್ತಾನೆ, ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮಣ ಚಿರೇಣಾಧಿಗಚ್ಚತಿ. ಆದರೆ ಎಲೆ ಮಹಾಬಾಹುವೆ, ಕರ್ಮಯೋಗವನ್ನು ಆಚರಿಸದೆ ಕರ್ಮ ತ್ಯಾಗವನ್ನು ಮಾಡುವುದು ಕಷ್ಟ ಸಾಧ್ಯ. ಕರ್ಮಯೋಗದಲ್ಲಿ ನಿರತನಾದ ಮುನಿಯು ಬೇಗನೆ ಬ್ರಹ್ಮವನ್ನು ಹೊಂದುತ್ತಾನೆ. ಪ್ರಮಾದಿನೋ ಬಹಿಶ್ಚಿತ್ತ ಪಿಶುನಾ ಕಲಹೋತ್ಸುಕಾಹ ಸನ್ಯಾಸಿನೋಪಿ ದೃಶ್ಯಂತೆ ದೈವ ಸಂದೂಷಿತಾಶಯ. ಬೃಹದಾರಣ್ಯಕದ ವಾರ್ತಿಕ ಸಾರದಲ್ಲಿ ಹೇಳುವಂತೆ ಕರ್ಮಯೋಗವನ್ನು ಆಚರಿಸದೆ ಕರ್ಮತ್ಯಾಗವನ್ನು ಮಾಡುವುದು ಕಷ್ಟ ಸಾಧ್ಯ, ದುಃಖಕ್ಕೆ ಕಾರಣವಾಗುತ್ತದೆ. ಹಾಗೆ ಕರ್ಮತ್ಯಾಗ ಮಾಡುವುದು ಅಸಾಧ್ಯ ಎಂದರ್ಥ. ಏಕೆಂದರೆ ಮನಃಶುದ್ಧಿ ಇಲ್ಲದೆ ಜ್ಞಾನ ಮಾರ್ಗದ ಸಾಧನೆ ಸಾಧ್ಯವಿಲ್ಲ. ಆದರೆ ಕರ್ಮಯೋಗದಲ್ಲಿ ನಿರತನಾದ ಮುನಿಯು ಶುದ್ಧವಾದ ಮನಸ್ಸಿನಿಂದ ಸನ್ಯಾಸಿಯಾಗುತ್ತಾನೆ, ಅಂದರೆ ಕರ್ಮತ್ಯಾಗ ಮಾಡುತ್ತಾನೆ ಮತ್ತು ಬೇಗನೆ ಬ್ರಹ್ಮವನ್ನು ಹೊಂದುತ್ತಾನೆ, ಅಂದರೆ ಅಪರೋಕ್ಷವಾಗಿ ಅರಿಯುತ್ತಾನೆ, ಅಂತರ್ದೃಷ್ಟಿಯಿಂದ ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ. ಆದ್ದರಿಂದ ಮನಃಶುದ್ಧಿಯಾಗುವುದಕ್ಕೆ ಮೊದಲು ಕರ್ಮತ್ಯಾಗಕ್ಕಿಂತ, ಅಂದರೆ ಮನಸ್ಸು ಶುದ್ಧಿಯಾಗುವುದಕ್ಕೆ ಮೊದಲು ಕರ್ಮತ್ಯಾಗಕ್ಕಿಂತ ಕರ್ಮಯೋಗವೇ ಹೆಚ್ಚಿನದು ಎಂಬುದಾಗಿ ಹಿಂದೆ 2ನೆಯ ಶ್ಲೋಕದಲ್ಲಿ ಹೇಳಿದ ಮಾತು ಸಮರ್ಪಕವಾಗಿದೆ ಎಂಬುದು ಸಿದ್ಧವಾಯಿತು. ಇನ್ನು ವಾರ್ತಿಕಕಾರರು ಹೇಳುವಂತೆ ಸನ್ಯಾಸಿಗಳಲ್ಲೂ ಕೂಡ ಎಚ್ಚರಗೇಡಿಗಳು, ಹೊರಮುಖವಾದ ಮನಸ್ಸುಳ್ಳವರು, ಚಾಡಿಕೋರರು, ಜಗಳಗಂಟರು, ವಿಧಿವಶದಿಂದ ಕಲುಷಿತ ಭಾವನೆಗಳುಳ್ಳವರು ಕಾಣಬರುತ್ತಾರೆ. ಕರ್ಮಯೋಗ, ಅದರ ನಂತರ ಜ್ಞಾನಯೋಗ ಮುಂತಾದ ಕ್ರಮದಿಂದ ಬ್ರಹ್ಮವನ್ನು ಹೊಂದಿದ್ದರೂ ಕೂಡ ಬ್ರಹ್ಮಾನುಭವದ ನಂತರ ಮಾಡುವ ಕರ್ಮದಿಂದ ಬಂಧನ ಉಂಟಾಗಬಹುದಲ್ಲವೇ ಎಂಬ ಪ್ರಶ್ನೆಯನ್ನು ಊಹಿಸಿ ಭಗವಂತನು ಹೇಳುತ್ತಾನೆ, ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಕರ್ಮಯೋಗದಲ್ಲಿ ನಿರತನಾದ, ವಿಶುದ್ಧಾತ್ಮನಾದ, ವಿಜಿತಾತ್ಮನಾದ, ಜಿತೇಂದ್ರಿಯನಾದ ಮತ್ತು ತನ್ನ ಆತ್ಮವೇ ಎಲ್ಲ ಭೂತಗಳ ಆತ್ಮವಾಗಿರುವಂತಹ ಯೋಗಿಯು ಕರ್ಮವನ್ನು ಮಾಡುತ್ತಿದ್ದರೂ ಲಿಪ್ತನಾಗುವುದಿಲ್ಲ, ಅಂದರೆ ಅವನಿಗೆ ಕರ್ಮ ಅಂಟುವುದಿಲ್ಲ. ಇಲ್ಲಿ ಯೋಗಯುಕ್ತ ಅಂದರೆ ಯೋಗೇನ ಯುಕ್ತ, ಯೋಗದಿಂದ ಕೂಡಿರುವವನು ಯೋಗಯುಕ್ತ. ವಿಶುದ್ಧಾತ್ಮ ಎಂದರೆ ವಿಶುದ್ಧ ಆತ್ಮ ಯಸ್ಯ ಸಹ, ಯಾರ ಆತ್ಮವು ಮನಸ್ಸು ಅತ್ಯಂತ ಶುದ್ಧವಾಗಿದೆಯೋ ಅವನು ವಿಶುದ್ಧಾತ್ಮ. ವಿಜಿತಾತ್ಮ, ವಿಜಿತಂ ಆತ್ಮ ಏನ ಸಹ, ಯಾರಿಂದ ಆತ್ಮವು ಅಂದರೆ ಶರೀರವು ಗೆಲ್ಲಲ್ಪಟ್ಟಿದೆಯೋ ಅವನು ವಿಜಿತಾತ್ಮ. ಜಿತೇಂದ್ರಿಯ ಎಂದರೆ ಜಿತಾನಿ ಇಂದ್ರಿಯಾಣಿ ಏನ, ಯಾರಿಂದ ಇಂದ್ರಿಯಗಳು ಗೆಲ್ಲಲ್ಪಟ್ಟಿವೆಯೋ ಅವನು ಜಿತೇಂದ್ರಿಯ. ಸರ್ವಭೂತಾತ್ಮ ಭೂತಾತ್ಮ ಎಂದರೆ ಸರ್ವೇಷಾಂ ಭೂತಾನಾಂ ಆತ್ಮಭೂತಃ ಆತ್ಮ ಯಸ್ಯ ಸಹ,
ಯಾರ ಆತ್ಮವು ಎಲ್ಲ ಭೂತಗಳ ಆತ್ಮವಾಗಿದೆಯೋ, ಅಂದರೆ ಎಲ್ಲದರ ಆತ್ಮವಾಗಿ ಹಬ್ಬಿಕೊಂಡಿದೆಯೋ ಅವನು ಸರ್ವಭೂತಾತ್ಮ ಭೂತಾತ್ಮ. ಕರ್ಮಯೋಗದಲ್ಲಿ ನಿರತನಾದ, ಆದ್ದರಿಂದ ವಿಶುದ್ಧಾತ್ಮನಾದ, ಶುದ್ಧವಾದ ಮನಸ್ಸುಳ್ಳ, ಆದ್ದರಿಂದಲೇ ವಿಜಿತಾತ್ಮನಾದ, ಅಂದರೆ ಶರೀರವನ್ನು ಗೆದ್ದಿರುವ, ಅಂದರೆ ಶರೀರದ ಮೇಲೆ ಪೂರ್ಣ ಹತೋಟಿಯುಳ್ಳ, ಆದ್ದರಿಂದಲೇ ಜಿತೇಂದ್ರಿಯನಾದ, ಎಂದರೆ ಇಂದ್ರಿಯಗಳನ್ನು ಗೆದ್ದಿರುವ, ಮತ್ತು ಹೀಗೆ ಯಾರ, ಅಂದರೆ ಯಾವ ಯೋಗಿಯ ಆತ್ಮವು ಎಲ್ಲ ಭೂತಗಳ ಆತ್ಮವಾಗಿರುವುದೋ ಅವನು, ಅಂದರೆ ಅಂತಹ ಯೋಗಿಯು ಜನರಿಗೆ ಮಾದರಿ ತೋರುವುದಕ್ಕಾಗಿ ಅಥವಾ ಸ್ವಾಭಾವಿಕವಾದ ಕರ್ಮವನ್ನು ಮಾಡುತ್ತಿದ್ದರೂ ಲಿಪ್ತನಾಗುವುದಿಲ್ಲ, ಅಂದರೆ ಅವುಗಳಿಂದ, ಅಂದರೆ ಕರ್ಮಗಳಿಂದ ಬಂಧಿತನಾಗುವುದಿಲ್ಲ. ಅಂದರೆ ಇಲ್ಲಿ ಕರ್ಮ ಮಾಡುತ್ತಿದ್ದರೂ ಅವನು ಲಿಪ್ತನಾಗುವುದಿಲ್ಲ ಎಂಬುದು ಪರಸ್ಪರ ವಿರುದ್ಧವಾಗಿದೆ ಎನಿಸಬಹುದು. ಕರ್ಮ ಮಾಡುತ್ತಿದ್ದರೂ ಲಿಪ್ತನಾಗುವುದಿಲ್ಲ ಎಂಬುದು ಪರಸ್ಪರ ವಿರುದ್ಧವಾಗಿದೆ ಎನಿಸಬಹುದು. ಇದನ್ನು ಊಹಿಸಿ ಹೇಳುತ್ತಾನೆ, ಯೋಗಿಯಲ್ಲಿ ಕರ್ತೃತ್ವಾಭಿಮಾನವಿಲ್ಲದಿರುವುದರಿಂದ ಈ ಮಾತು ಪರಸ್ಪರ ವಿರುದ್ಧವಲ್ಲ ಎಂದು. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ವನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣೀಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. ತತ್ವಜ್ಞಾನಿಯಾದ ಕರ್ಮಯೋಗಿಯು ತಾನು ನೋಡುತ್ತಿರುವಾಗ, ಕೇಳುತ್ತಿರುವಾಗ, ಮುಟ್ಟುತ್ತಿರುವಾಗ, ಮೂಸುತ್ತಿರುವಾಗ, ತಿನ್ನುತ್ತಿರುವಾಗ, ನಡೆದು ಹೋಗುತ್ತಿರುವಾಗ, ನಿದ್ರಿಸುತ್ತಿರುವಾಗ, ಉಸಿರಾಡುತ್ತಿರುವಾಗ, ಮಾತನಾಡುತ್ತಿರುವಾಗ, ಮಲಮೂತ್ರಾದಿಗಳನ್ನು ವಿಸರ್ಜಿಸುತ್ತಿರುವಾಗ, ಯಾವುದಾದರೂ ವಸ್ತುವನ್ನು ಹಿಡಿದುಕೊಂಡಿರುವಾಗ, ಕಣ್ಣು ರೆಪ್ಪೆಗಳನ್ನು ತೆರೆಯುತ್ತಿರುವಾಗ ಮತ್ತು ಮುಚ್ಚುತ್ತಿರುವಾಗ, ಇಂದ್ರಿಯಗಳು ತಮ್ಮ ವಿಷಯಗಳಲ್ಲಿ ತೊಡಗಿವೆ ಎಂದು ನಿರ್ಧರಿಸಿ ನಾನು ಏನನ್ನೂ ಮಾಡುತ್ತಿಲ್ಲ ಎಂಬುದಾಗಿ ಅರಿಯಬೇಕು. ಕರ್ಮಯೋಗದಲ್ಲಿ ನಿರತನಾದ ಯೋಗಿಯು ಕ್ರಮೇಣ ತತ್ವಜ್ಞಾನಿಯಾದ ನಂತರ ನೋಡುವುದು, ಕೇಳುವುದು ಇತ್ಯಾದಿ ಮಾಡುತ್ತಿದ್ದರೂ ಇಂದ್ರಿಯಗಳು ತಮ್ಮ ವಿಷಯಗಳಲ್ಲಿ ತೊಡಗಿವೆ ಎಂದು ನಿರ್ಧರಿಸಿ ಬುದ್ಧಿಯಿಂದ ಮನಗಂಡು ನಾನು ಏನನ್ನೂ ಮಾಡುತ್ತಿಲ್ಲ ಎಂಬುದಾಗಿ ಅರಿಯಬೇಕು, ಅಂದರೆ ಅರಿಯುತ್ತಾನೆ. ಅವುಗಳಲ್ಲಿ ವಿಂಗಡಣೆ ಹೀಗಿದೆ: ನೋಡುವುದು, ಕೇಳುವುದು, ಮುಟ್ಟುವುದು, ಮೂಸುವುದು, ತಿನ್ನುವುದು ಇವು ಕಣ್ಣು ಮುಂತಾದ ಜ್ಞಾನೇಂದ್ರಿಯಗಳ ಕಾರ್ಯ. ನಡೆಯುವುದು ಕಾಲುಗಳ ಕೆಲಸ, ನಿದ್ರಿಸುವುದು ಬುದ್ಧಿಯ ಕಾರ್ಯ, ಉಸಿರಾಟ ಪ್ರಾಣದ ಕೆಲಸ, ಮಾತನಾಡುವುದು ವಾಗೇಂದ್ರಿಯದ ಕಾರ್ಯ, ವಿಸರ್ಜಿಸುವುದು ಗುದ ಹಾಗೂ ಜನನೇಂದ್ರಿಯಗಳ ಕೆಲಸ, ಹಿಡಿದುಕೊಳ್ಳುವುದು ಕೈಗಳ ಕಾರ್ಯ, ಕಣ್ಣು ತೆರೆಯುವುದು ಮುಚ್ಚುವುದು ಕೂರ್ಮ ಎಂಬ ಹೆಸರಿನ ಪ್ರಾಣವಾಯುವಿನ ಕೆಲಸ. ಬ್ರಹ್ಮವನ್ನು ಅರಿತವನು ಈ ಕರ್ಮಗಳನ್ನು ಮಾಡುತ್ತಿದ್ದರೂ ಕೂಡ ನಾನು ಮಾಡುವವನು ಎಂಬ ಕರ್ತೃತ್ವದ ಅಭಿಮಾನವಿಲ್ಲದ್ದರಿಂದ ಅವನು ಲಿಪ್ತನಾಗುವುದಿಲ್ಲ. ಬ್ರಹ್ಮಸೂತ್ರವು ಹೇಳುವಂತೆ ಅದನ್ನು, ಅಂದರೆ ಬ್ರಹ್ಮವನ್ನು ಹೊಂದಿದಾಗ ಇನ್ನು ಮುಂದೆ ಪಾಪಗಳು ಅಂಟುವುದಿಲ್ಲ ಮತ್ತು ಹಿಂದಿನ ಪಾಪಗಳು ನಶಿಸುತ್ತವೆ, ಏಕೆಂದರೆ ಶಾಸ್ತ್ರಗಳಲ್ಲಿ ಹಾಗೆ ಹೇಳಲಾಗಿದೆ. ಹಾಗಾದರೆ ಯಾರಲ್ಲಿ ನಾನು ಮಾಡುವವನು ಎಂಬ ಅಭಿಮಾನವಿರುತ್ತದೋ ಅವನಿಗೆ ಕರ್ಮಗಳ ಅಂಟು, ಅಂದರೆ ಕರ್ಮ ಬಂಧನ ತಪ್ಪಿದ್ದಲ್ಲ, ಮತ್ತು ಮನಸ್ಸು ಅಶುದ್ಧವಾಗಿರುವುದರಿಂದ ಕರ್ಮ ತ್ಯಾಗವು ಅವನಿಂದ ಸಾಧ್ಯವಿಲ್ಲ. ಹೀಗಾಗಿ ದೊಡ್ಡ ರಗಳಿಗಿಟ್ಟುಕೊಂಡಿತಲ್ಲ ಎಂಬ ಸಮಸ್ಯೆಯನ್ನು ಊಹಿಸಿ ಭಗವಂತ ಹೇಳುತ್ತಾನೆ, ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸಾ. ಯಾರು ಕರ್ಮಗಳನ್ನು ಭಗವಂತನಿಗೆ ಸಮರ್ಪಿಸಿ ಆಸಕ್ತಿಯನ್ನು ತೊರೆದು ಮಾಡುವನೋ ಅವನು ಪಾಪದಿಂದ ಸೋಂಕಲ್ಪಡುವುದಿಲ್ಲ. ಹೇಗೆಂದರೆ ತಾವರ ಎಲೆಯು ನೀರಿನಿಂದ ನೆನೆಯದ ಹಾಗೆ. ಯಾರು ಕರ್ಮಗಳನ್ನು ಭಗವಂತನಿಗೆ ಸಮರ್ಪಿಸಿ ಅವುಗಳ ಫಲದಲ್ಲಿ ಆಸಕ್ತಿಯನ್ನು ತೊರೆದು ಮಾಡುವನೋ ಅವನು
ಪಾಪದಿಂದ ಬಂಧನಕ್ಕೆ ಗುರಿಪಡಿಸುವುದರಿಂದ ಪಾಪಿಷ್ಟವಾದ ಸತ್ಕರ್ಮ ದುಷ್ಕರ್ಮಗಳಿಂದ ಸೋಂಕಲ್ಪಡುವುದಿಲ್ಲ. ಹೇಗೆ ತಾವರೆ ಎಲೆಯು ನೀರಿನಲ್ಲಿದ್ದರೂ ಕೂಡ ನೀರಿನಿಂದ ಸೋಂಕಲ್ಪಡುವುದಿಲ್ಲವೋ ಹಾಗೆ ಇಂತಹ ನಿಷ್ಕಾಮ ಕರ್ಮವು ಬಂಧನಕಾರಿಯಲ್ಲ ಎಂಬುದನ್ನು ಹೇಳಿದ ಬಳಿಕ ಅದು ಮೋಕ್ಷಕ್ಕೆ, ಇಂತಹ ನಿಷ್ಕಾಮ ಕರ್ಮವು ಹೇಗೆ ಮೋಕ್ಷಕ್ಕೆ ಕಾರಣವಾಗುತ್ತದೆ ಎಂಬುದನ್ನು, ಹಾಗೆ ನಿಷ್ಕಾಮ ಕರ್ಮ ಮಾಡಿ ಸಿದ್ಧರಾದ ಸತ್ಪುರುಷರ ಆಚಾರವನ್ನು ಉದಾಹರಿಸಿ ಭಗವಂತನು ತೋರಿಸುತ್ತಾನೆ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ. ನಿಷ್ಕಾಮ ಕರ್ಮ ಮಾಡುವ ಯೋಗಿಗಳು ಆಸಕ್ತಿಯನ್ನು ಬಿಟ್ಟು ಶರೀರದಿಂದ, ಮನಸ್ಸಿನಿಂದ, ಬುದ್ಧಿಯಿಂದ ಮತ್ತು ಕೇವಲ ಇಂದ್ರಿಯಗಳಿಂದ ಸತ್ವ ಶುದ್ಧಿಗಾಗಿ ಕರ್ಮವನ್ನು ಮಾಡುತ್ತಾರೆ. ಅಂದರೆ ಕರ್ಮಯೋಗಿಗಳು ಕರ್ಮ ಫಲದಲ್ಲಿ ಆಸಕ್ತಿಯನ್ನು ಬಿಟ್ಟು ಶರೀರದಿಂದ ಸ್ನಾನಾದಿಗಳನ್ನು, ಅಂದರೆ ಸ್ನಾನ ಮುಂತಾದ ಕರ್ಮಗಳನ್ನು, ಮನಸ್ಸಿನಿಂದ ಧ್ಯಾನಾದಿಗಳನ್ನು, ಬುದ್ಧಿಯಿಂದ ತತ್ವ ಚಿಂತನ ಮುಂತಾದವನ್ನು ಮತ್ತು ಕೇವಲ ಇಂದ್ರಿಯಗಳಿಂದ, ಅಂದರೆ ಕೇಳುವುದು, ಹೇಳುವುದು ಇತ್ಯಾದಿ ಇಂದ್ರಿಯ ಚಟುವಟಿಕೆಗಳಲ್ಲಿ ಹಂಬಲ ಆಸಕ್ತಿಗಳಿಲ್ಲದೆ ಭಗವಂತನ ಸಂಬಂಧವಾಗಿ ಕೇಳುವುದು, ಹೇಳುವುದು ಇತ್ಯಾದಿ ಕರ್ಮವನ್ನು ಸತ್ವ ಶುದ್ಧಿಗಾಗಿ, ಅಂದರೆ ಮನಃಶುದ್ಧಿಗಾಗಿ ಮಾಡುತ್ತಾರೆ. ಅಲ್ಲ, ಅದೇ ಕರ್ಮದಿಂದಲೇ ಕೆಲವರು ಮುಕ್ತರಾಗುತ್ತಾರೆ, ಕೆಲವರು ಬಂಧಿತರಾಗುತ್ತಾರೆ ಎಂಬ ಈ ವ್ಯವಸ್ಥೆ ಹೇಗೆ ಸಾಧ್ಯ ಎಂದರೆ ಅದಕ್ಕೆ ಹೇಳುತ್ತಾನೆ, ಯುಕ್ತಃ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೀಂ ಅಯುಕ್ತಃ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಯೋಗಿಯು ಕರ್ಮಗಳ ಫಲವನ್ನು ತೊರೆದು ಪರಮ ಶಾಂತಿಯನ್ನು ಹೊಂದುತ್ತಾನೆ. ಯೋಗಿ ಎಲ್ಲದವನು ಕಾಮದಿಂದ, ಅಂದರೆ ಆಸೆಯಿಂದ ಪ್ರೇರಿತನಾಗಿ ಫಲದಲ್ಲಿ ಆಸಕ್ತನಾಗಿ ಬಂಧಿಸಲ್ಪಡುತ್ತಾನೆ. ಅಂದರೆ ಯೋಗಿಯು ಭಗವಂತನೊಬ್ಬನನ್ನೇ ಆಶ್ರಯಿಸಿಕೊಂಡು ಕರ್ಮಗಳನ್ನು ಮಾಡುತ್ತಾ ಕರ್ಮಗಳ ಫಲವನ್ನು ತೊರೆದು ಪರಮ ಶಾಂತಿಯನ್ನು, ಅಂದರೆ ಮೋಕ್ಷವನ್ನು ಹೊಂದುತ್ತಾನೆ. ಆದರೆ ಯೋಗಿ ಎಲ್ಲದವನು, ಅಂದರೆ ಬಹಿರ್ಮುಖನಾದವನು ಕಾಮದಿಂದ, ಅಂದರೆ ಆಸೆಯಿಂದ ಪ್ರೇರಿತನಾಗಿ ಫಲದಲ್ಲಿ ಆಸಕ್ತನಾಗಿ ಸಂಪೂರ್ಣ ಬಂಧಿಸಲ್ಪಡುತ್ತಾನೆ. ಹೀಗೆ ಮನಃಶುದ್ಧಿಯಿಲ್ಲದವನ ವಿಷಯದಲ್ಲಿ ಕರ್ಮ ತ್ಯಾಗಕ್ಕಿಂತ ಕರ್ಮ ಯೋಗವು ಹೆಚ್ಚಿನದು ಎಂಬುದನ್ನು ಈವರೆಗೆ ವಿವರಿಸಿದ್ದಾಯಿತು. ಈಗ ಶುದ್ಧ ಮನಸ್ಸುಳ್ಳವನಿಗೆ ಕರ್ಮ ತ್ಯಾಗವೇ ಮಿಗಿಲಾದುದು ಎಂದು ಹೇಳುತ್ತಾನೆ. ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಶೀ ನವದ್ವಾರೇ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ಆತ್ಮ ಸಂಯಮವುಳ್ಳ ದೇಹಿಯು, ಅಂದರೆ ವ್ಯಕ್ತಿಯು ಎಲ್ಲ ಕರ್ಮಗಳನ್ನು ಮನಸ್ಸಿನಿಂದ ತ್ಯಾಗ ಮಾಡಿ ನವದ್ವಾರಗಳುಳ್ಳ ಪುರದಲ್ಲಿ, ಅಂದರೆ ಶರೀರದಲ್ಲಿ ಏನನ್ನೂ ಮಾಡದೆ, ಏನನ್ನೂ ಮಾಡಿಸದೆ ಸುಖವಾಗಿ ಆರಾಮವಾಗಿ ಇರುತ್ತಾನೆ. ಅಂದರೆ ಆತ್ಮ ಸಂಯಮವುಳ್ಳ, ಅಂದರೆ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿರುವ ವ್ಯಕ್ತಿಯು ಮನಸ್ಸನ್ನು ಚೆಲ್ಲಾಪಿಲ್ಲುಗೊಳಿಸುವ ಎಲ್ಲಾ ಕರ್ಮಗಳನ್ನು ವಿವೇಕವುಳ್ಳ ಮನಸ್ಸಿನಿಂದ ತ್ಯಾಗ ಮಾಡಿ ಜ್ಞಾನದಲ್ಲಿ ನೆಲೆ ನಿಂತವನಾಗಿ ಸುಖವಾಗಿ ಇರುತ್ತಾನೆ. ಎಲ್ಲಿರುತ್ತಾನೆ ಎಂದು ಕೇಳುವುದಾದರೆ ಅದಕ್ಕೆ ಹೇಳುತ್ತಾನೆ, ನವದ್ವಾರಗಳುಳ್ಳ ಪುರದಲ್ಲಿ. ಅಂದರೆ 2 ಕಣ್ಣುಗಳು, ಮೂಗಿನ 2 ಹೊಳ್ಳೆಗಳು, ಕಿವಿಗಳು ಹಾಗೂ ಬಾಯಿ, ಇವು ತಲೆಯಲ್ಲಿರುವ 7 ದ್ವಾರಗಳು, ಕೆಳಗಿರುವ 2 ಅಂದರೆ ಗುದ ಮತ್ತು ಜನನೇಂದ್ರಿಯ, ಹೀಗೆ ಒಟ್ಟು 9 ಬಾಗಿಲುಗಳು ಯಾವುದರಲ್ಲಿ ಇದೆಯೋ ಅಂತಹ ಪುರದಲ್ಲಿ, ಅಂದರೆ ಪಟ್ಟಣದಂತಿರುವ ಅಹಂಭಾವ ಶೂನ್ಯವಾದ ಶರೀರದಲ್ಲಿ ದೇಹಿಯು, ಅಂದರೆ ವ್ಯಕ್ತಿಯು ಇರುತ್ತಾನೆ. ಅಹಂಕಾರವಿಲ್ಲದ್ದರಿಂದಲೇ ತಾನು ಆ ಶರೀರದ ಮೂಲಕ ಏನೂ ಮಾಡುವುದಿಲ್ಲ ಮತ್ತು ಮಮಕಾರವಿಲ್ಲದ್ದರಿಂದ ಶರೀರದಿಂದ ಏನನ್ನೂ ಮಾಡಿಸುವುದಿಲ್ಲ. ಹೀಗೆ ಅಶುದ್ಧ ಮನಸ್ಸಿನ ವ್ಯಕ್ತಿಗಿಂತ ಅವನು ಬೇರೆ ಎಂಬುದನ್ನು ಹೇಳಿದಂತಾಯಿತು. ಅಶುದ್ಧ ಮನಸ್ಸಿನವನಾದರೂ ಕರ್ಮವನ್ನು ತ್ಯಾಗ ಮಾಡಿದ ಮೇಲೆ ಮತ್ತೆ ಮಾಡುತ್ತಾನೆ ಮತ್ತು ಮಾಡಿಸುತ್ತಾನೆ. ಆದರೆ ಇವನು ಹಾಗಲ್ಲ. ಅಂದರೆ ಈ ಶ್ಲೋಕದಲ್ಲಿ ಹೇಳಿದ ಗುಣಲಕ್ಷಣಗಳಿಂದ ಕೂಡಿದ ಜ್ಞಾನಿಯು
ಹಾಗಲ್ಲ. ಆದ್ದರಿಂದ ಸುಖವಾಗಿ ಇರುತ್ತಾನೆ ಎಂದರ್ಥ. ಅದು ಸರಿ. ಆದರೆ ಶ್ರುತಿ ಹೇಳುತ್ತದೆ, ಇವನೇ ಅಂದರೆ ಭಗವಂತನೇ ಯಾರನ್ನು ಈ ಲೋಕಗಳಿಂದ ಮೇಲೆತ್ತಲು ಇಚ್ಛಿಸುತ್ತಾನೋ ಅವನಿಂದ ಒಳ್ಳೆ ಕೆಲಸ ಮಾಡಿಸುತ್ತಾನೆ, ಮತ್ತು ಯಾರನ್ನು ಈ ಲೋಕಗಳಿಂದ ಕೆಳಕ್ಕೆ ಒಯ್ಯಲು ಇಚ್ಛಿಸುತ್ತಾನೋ ಅವರಿಂದ ಕೆಟ್ಟ ಕೆಲಸವನ್ನು ಮಾಡಿಸುತ್ತಾನೆ ಎಂದು. ಹೀಗೆ ಭಗವಂತನಿಂದಲೇ ಮನುಷ್ಯನು ಶುಭ ಅಶುಭ ಫಲಗಳನ್ನು ಕೊಡುವ ಕರ್ಮಗಳಲ್ಲಿ ನಿಯೋಜಿತನಾಗಿರುವುದು ಅಂದ ಮೇಲೆ ಅಸ್ವತಂತ್ರನಾದ ಮನುಷ್ಯ ಆ ಕರ್ಮಗಳನ್ನು ಹೇಗೆ ತಾನೇ ತ್ಯಜಿಸುವನು? ಭಗವಂತನಿಂದಲೇ ಜ್ಞಾನ ಮಾರ್ಗದಲ್ಲಿ ನಿಯೋಜಿತನಾಗಿ ಶುಭ ಅಶುಭಗಳನ್ನು ತ್ಯಜಿಸುತ್ತಾನೆ ಎನ್ನುವುದಾದರೆ, ಪಕ್ಷಪಾತ ಹಾಗೂ ಕ್ರೂರತೆಗಳಿಂದಾಗಿ ಭಗವಂತನಿಗೂ ಕೂಡ ಅವನೇ ಪ್ರೇರಕನಾದ್ದರಿಂದ ಪುಣ್ಯ ಪಾಪಗಳು ತಗುಲುತ್ತವೆಯಲ್ಲವೇ ಎಂದರೆ, ಇಂಥ ಪ್ರಶ್ನೆಯನ್ನೇ ಊಹಿಸಿ ಹೇಳುತ್ತಾನೆ, ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಭಗವಂತನು ಲೋಕಕ್ಕೆ ಕರ್ತೃತ್ವವನ್ನಾಗಲಿ ಕರ್ಮಗಳನ್ನಾಗಲಿ ಕರ್ಮ ಫಲದ ಸಂಬಂಧವನ್ನಾಗಲಿ ಸೃಷ್ಟಿಸುವುದಿಲ್ಲ. ಆದರೆ ಸ್ವಭಾವವೇ ಕೆಲಸ ಮಾಡುತ್ತದೆ. ಭಗವಂತನು ಈ ಜೀವಲೋಕಕ್ಕೆ ಅಂದರೆ ಜೀವಿಗಳಿಗೆ ಕರ್ತೃತ್ವ ಇತ್ಯಾದಿಗಳನ್ನು ಸೃಷ್ಟಿಸುವುದಿಲ್ಲ. ಆದರೆ ಜೀವಿಯ ಸ್ವಭಾವವೇ ಅಂದರೆ ಅವಿದ್ಯೆಯೇ ಅಂದರೆ ಜೀವಿಯ ಅಜ್ಞಾನವೇ ಕರ್ತವ್ಯ ಇತ್ಯಾದಿ ರೂಪದಿಂದ ನಾನು ಮಾಡಿರುವೆ, ನಾನು ಮಾಡುತ್ತಿರುವೆ ಅಥವಾ ನಾನು ಮಾಡಿಸುತ್ತಿರುವೆ ಎಂಬ ಕರ್ತವ್ಯ ಇತ್ಯಾದಿ ರೂಪದಿಂದ ಕೆಲಸ ಮಾಡುತ್ತದೆ. ಅನಾದಿಯಾದ ಅಜ್ಞಾನದಿಂದ ಮೂಡಿದ ಆಸೆಯ ಕಾರಣದಿಂದ ಸ್ವಾಭಾವಿಕವಾಗಿ ಕರ್ಮದಲ್ಲಿ ಒಲವು ಉಳ್ಳ ಜೀವಲೋಕವನ್ನು ಭಗವಂತನು ಕರ್ಮದಲ್ಲಿ ತೊಡಗಿಸುವನೇ ಹೊರತು ಭಗವಂತನು ಜೀವಿಯನ್ನು ಕರ್ಮದಲ್ಲಿ ತೊಡಗಿಸುವನೇ ಹೊರತು ತಾನಾಗಿ ಕರ್ತೃತ್ವ ಇತ್ಯಾದಿಯನ್ನು ಜೀವಿಯಲ್ಲಿ ಉಂಟು ಮಾಡುವುದಿಲ್ಲ ಎಂದರ್ಥ. ಹೀಗಿರುವುದರಿಂದ ನಾದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಭಗವಂತನು ಯಾರೊಬ್ಬರ ಪಾಪವನ್ನಾಗಲಿ ಪುಣ್ಯವನ್ನಾಗಲಿ ತೆಗೆದುಕೊಳ್ಳುವುದಿಲ್ಲ. ಅಜ್ಞಾನದಿಂದ ಜ್ಞಾನವು ಮುಚ್ಚಲ್ಪಟ್ಟಿದೆ. ಆದ್ದರಿಂದ ಜೀವಿಗಳು ಮೋಹಗೊಳ್ಳುವವು. ಪ್ರೇರಕನಾಗಿದ್ದರೂ ಕೂಡ ಭಗವಂತನು ಯಾರೊಬ್ಬರ ಪಾಪವನ್ನಾಗಲಿ ಪುಣ್ಯವನ್ನಾಗಲಿ ತೆಗೆದುಕೊಳ್ಳುವುದಿಲ್ಲ, ಸ್ವೀಕರಿಸುವುದಿಲ್ಲ. ಭಗವಂತನೇ ನಮ್ಮಿಂದ ಕೆಲಸ ಮಾಡಿಸುವುದು. ಆದರೆ ಅದರಿಂದ ಉಂಟಾಗುವ ಪಾಪ ಪುಣ್ಯಗಳು ನಮ್ಮ ಅಜ್ಞಾನದ ಕಾರಣದಿಂದ ನಮಗೆ ಅಂಟಿಕೊಳ್ಳುತ್ತವೆಯೇ ಹೊರತು ಭಗವಂತನು ಅವನ್ನು ಸ್ವೀಕರಿಸುವುದಿಲ್ಲ. ಅದಕ್ಕೆ ಕಾರಣ ಅವನು ವಿಭು, ಸರ್ವವ್ಯಾಪಿ, ಪರಿಪೂರ್ಣ. ಅವನು ಆಪ್ತಕಾಮ ಅಂದರೆ ತನ್ನೆಲ್ಲ ಬಯಕೆಗಳು ಈಡೇರಿಸಿದವನು ಎಂದರ್ಥ. ಒಂದು ವೇಳೆ ಅವನು ಸ್ವಾರ್ಥ ಉದ್ದೇಶದಿಂದ ಜೀವಿಗಳನ್ನು ಕರ್ಮದಲ್ಲಿ ತೊಡಗುವಂತೆ ಮಾಡಿದ್ದರೆ ಆಗ ಹಾಗಾಗುತ್ತಿತ್ತು. ಭಗವಂತನಿಗೂ ಪಾಪ ಪುಣ್ಯಗಳು ತಗುಲುತ್ತಿದ್ದವು. ಆದರೆ ಅಂಥದ್ದೇನೂ ಇಲ್ಲ. ಏಕೆಂದರೆ ಆಪ್ತಕಾಮನಾದ ಅವನು ಅಂದರೆ ಭಗವಂತನು ತನ್ನ ಅಚಿಂತ್ಯವಾದ ಮಾಯೆಯಿಂದ ಜೀವಿಗಳನ್ನು ತಮ್ಮ ಪೂರ್ವ ಕರ್ಮಕ್ಕೆ ಅನುಸಾರವಾಗಿ ಪ್ರೇರಿಸುತ್ತಾನೆ. ಅಲ್ಲ, ಭಕ್ತರನ್ನು ಅನುಗ್ರಹಿಸುತ್ತಿರುವ, ಭಕ್ತರಲ್ಲದವರನ್ನು ನಿಗ್ರಹಿಸುತ್ತಿರುವ ಆ ಭಗವಂತನಲ್ಲಿ ಪಕ್ಷಪಾತ ಕಾಣುತ್ತಿರುವುದರಿಂದ ಅವನು ಆಪ್ತಕಾಮನು, ಎಲ್ಲ ಬಯಕೆಗಳು ಈಡೇರಿದವನು ಹೇಗಾದಾನು ಎಂದರೆ ಅದಕ್ಕೆ ಹೇಳುತ್ತಾನೆ, ಅಜ್ಞಾನದಿಂದ ಇತ್ಯಾದಿ. ಅಂದರೆ ಅಜ್ಞಾನದಿಂದ ನಿಗ್ರಹವೂ ಕೂಡ ಶಿಕ್ಷಾರೂಪದ ಭಗವದ್ ಅನುಗ್ರಹವೇ ಎಂಬುದು ತಿಳಿಯದಿರುವುದರಿಂದ, ನಿಗ್ರಹವೂ ಕೂಡ ಶಿಕ್ಷಾರೂಪದ ಭಗವದ್ ಅನುಗ್ರಹವೇ ಎಂಬುದು ತಿಳಿಯದಿರುವುದರಿಂದ ಭಗವಂತ ಎಲ್ಲರ ವಿಷಯದಲ್ಲೂ ಸಮನಾಗಿರುವನು ಎಂಬ ಜ್ಞಾನವು, ಎಲ್ಲರ ವಿಷಯದಲ್ಲೂ ಸಮನಾಗಿರುವನು ಎಂಬ ಜ್ಞಾನವು ಮುಚ್ಚಲ್ಪಟ್ಟಿದೆ. ಆದ್ದರಿಂದ ಆ ಕಾರಣದಿಂದ ಜೀವಿಗಳು ಮೋಹಗೊಳ್ಳುವವು, ಅಂದರೆ ಭಗವಂತನಲ್ಲಿ ಪಕ್ಷಪಾತವನ್ನು ಕಾಣುತ್ತವೆ ಎಂದು ಅರ್ಥ. ಆದರೆ ಜ್ಞಾನಿಗಳು ಮೋಹಕ್ಕೆ ಒಳಗಾಗುವುದಿಲ್ಲ, ಮರುಳಾಗುವುದಿಲ್ಲ ಎಂದು ಹೇಳುತ್ತಾನೆ. ಜ್ಞಾನೇನ ತು ತದಜ್ಞಾನಾತ್
ಅಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಮಾದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ. ಯಾರ ಜ್ಞಾನದಿಂದ ಯಾರ ಅಜ್ಞಾನವು ನಾಶವಾಗಿದೆಯೋ ಅವರ ಜ್ಞಾನವು ಸೂರ್ಯನಂತೆ ಆ ಪರತತ್ವವನ್ನು ಪ್ರಕಟಪಡಿಸುತ್ತದೆ. ಅಂದರೆ ಆತ್ಮಜ್ಞಾನದಿಂದ, ಭಗವಂತನ ಕುರಿತಾದ ಜ್ಞಾನದಿಂದ ಯಾರ ಅಜ್ಞಾನವು, ಅಂದರೆ ಭಗವಂತನಲ್ಲಿ ಪಕ್ಷಪಾತವನ್ನು ತೋರಿಸುವ ಅಜ್ಞಾನವು ನಾಶವಾಗಿದೆಯೋ ಅವರ ಜ್ಞಾನವು ಅವರ ಅಜ್ಞಾನವನ್ನು ನಾಶ ಮಾಡಿ ಆ ಪರತತ್ವವನ್ನು, ಭಗವಂತನ ಪರಿಪೂರ್ಣ ಸ್ವರೂಪವನ್ನು ಪ್ರಕಟಪಡಿಸುತ್ತದೆ. ಹೇಗೆ ಸೂರ್ಯನು ಕತ್ತಲನ್ನು ಹೋಗಲಾಡಿಸಿ ಎಲ್ಲ ವಸ್ತುಗಳನ್ನು ಪ್ರಕಾಶಪಡಿಸುತ್ತಾನೋ ಹಾಗೆ ಪ್ರಕಟಪಡಿಸುತ್ತದೆ ಎಂದು ಅರ್ಥ. ಮುಂದಿನ ಶ್ಲೋಕದಲ್ಲಿ ಈ ಬಗೆಯ ಭಗವತ್ ಪೂಜೆಯ ಫಲವನ್ನು ಹೇಳುತ್ತಾನೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.